ಮಾಡಿ ಮಣಿದೀಪವನ್ನು ಸೇರಿಕೊಳ್ಳಿ ಎನ್ನುವ ಹಾಗೆ ದೇವತೆಗಳು ಮಣಿದೀಪವನ್ನು ಸೇರಿಕೊಂಡ್ರು, ಅಂಬಾಧುರವನ್ನೇ ಮಾಡಿದ್ರು. ಆದರೆ ಏನು ಮಾಡೋಣ, ಅದರಿಂದ ಪ್ರಯೋಜನ ಬಾರದೇ ಇರುವಂತಹ ಸ್ಥಿತಿ ಒದಗಿ ಬಂದಾಗ ಅವರದ್ದಾದಂತಹ ಅಂಗಾಂಗಗಳನ್ನೇ ಆ ಅಗ್ನಿಕುಂಡಕ್ಕೆ ಹೋಗಿಸುವುದಕ್ಕೆ ಪ್ರಾರಂಭಿಸಿದ್ರು. ಆವಾಗ ಆ ಅಗ್ನಿಕುಂಡದಿಂದ ಎದ್ದು ಬಂದವಳೆ ಒಬ್ಬಳಾಕೆ ನಾರಿ ದಶರಥನಿಗೆ ಅಭಯವನ್ನಿತ್ತಳು. ಅವಳ ಜಾಲವನ್ನು ತರಿದು ಹಾಗೆ ಆ ಬಳಿಕ ಅವಳೇನು ಮಾಡಿದ್ದು ನಾವು ಒಂದು ವ್ಯಕ್ತಿತ್ವವನ್ನು ಜೀವನದಲ್ಲಿ ರೂಪಿಸಿಕೊಳ್ಬೇಕಾಗ್ತದೆ. ನಾವು ಹೇಳಿ ಕೇಳಿ ದೈತ್ಯರಿದ್ದೇವೆ. ದೈತ್ಯರ ಪಾಲಿಗೆ ಈ ಹಿಂದೆ ಏನಾಗಿದೆ, ಉನ್ನತಿ ಅವನತಿ ಉತ್ಕರ್ಷಾಪಕರ್ಷ ಆಗುತ್ತಾ ಸಾಗಿದೆ ಹೇಳಿ. ದೇವತೆಗಳಿಂದಲೂ ಪರಾಕ್ರಮಿಗಳಾದ ವರ್ಚಸ್ಸುಗಳಾದಂತಹ ರಾಕ್ಷಸರು ಎಷ್ಟು ಮಂದಿ ಆಗಿ ಹೋಗಲಿಲ್ಲ ನಮ್ಮ. ಅದರಲ್ಲಿಯೂ ಮಾನವೀಯ ಕುಮಾರನಾದ ಮಹಿಷ ನೋಡಿದಾಪುರವನ್ನೇ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ಅವನಿಗೆ ಮಾಡಿ ಬದುಕಬಹುದಿತ್ತು. ಆದ್ರೆ ಮಾತೆಯ ಮಾತು ಕೇಳಿದ, ದೈತ್ಯರ ಮಾತುಗಳಿಗೆ ಕಿವಿಗೊಟ್ಟ, ಬ್ರಹ್ಮಾನುಗ್ರಹವನ್ನು ಹೊಂದಿದ, ದೇವಲೋಕ ಪ್ರವೇಶ ಮಾಡಿದ. ದೇವತೆಗಳಿಗೆ ಋಷಿಮುನಿಗಳಿಗೆ ಒಟ್ಟು ಸಜ್ಜನಿಗೆ ಉಪದ್ರವಕ್ಕೆ ತೊಡಗಿದ. ಸಜ್ಜನಿಗೆ ಬದುಕಬೇಕೋ ಬೇಡವಾ? ಕೃಷ್ಣನಿಗೆ ಬೇಕಾದ ಉಪಟಳ ಕೊಡಿ, ಸಜ್ಜನಿಗೆ ಉಪದ್ರವ. ಹೌದಲ್ವಾ? ಅದು ಹಳೆ ಕಥೆ ಅಲ್ವೇನು? ಹಳೆ ಕಥೆ ಅಂದ್ರೆ ವಿಷ ಯಾರಿಂದಲೂ ಸಾಧ್ಯವಾಗದಂತ ವರವನ್ನು ಮಾಡಿದರೆ ಮರಣ ಯಾರಿಗೂ ಸಾಧ್ಯ ಇಲ್ಲ. ತ್ರಿಮೂರ್ತಿಗಳಾಗಲಿ ದೇವತೆಗಳಾಗಲಿ ಯಾರಿಂದಲೂ ಸಾಧ್ಯವಿಲ್ಲ ಅಂತಾಗುವಾಗ ಅವನು ಅಟ್ಟಹಾಸದಿಂದ ಮೆರೆಯುತ್ತಾ ಇದ್ರೆ ದೇವತೆಗಳೆಲ್ಲ ಹೇಳಿ ಹಿಮವತ್ ಪ್ರಾಂತದಲ್ಲಿ ಆಲೋಚನೆ ಮಾಡಿದಂತೆ ತ್ರಿಮೂರ್ತಿಗಳ ಆದೇಶದಂತೆ ತಮ್ಮಲ್ಲಿರುವಂತಹ ಸತ್ವ ಎಲ್ಲ ಹೊರಗೆ ಹಾಕಿದ್ದಲ್ಲ, ಎಲ್ಲ ಹಾಕಿರುವಂತ ಅವರಿಗೆ ತನ್ನಲ್ಲಿದ್ದದ್ದು ಹೊರಗೆ ಹಾಕಿದೆ. ತನ್ನಲ್ಲಿರುವಂತಹ ಜೀವ ಸತ್ವದ ಒಂದೊಂದು ಅಂಶವನ್ನು ಹೊರಗಡೆ ಪ್ರತಿಯೊಬ್ಬರವರಲ್ಲಿರುವಂತಹ ಅಂಶವನ್ನು ಹೊರಗಡೆ ಇದ್ದ ಕಾಲಕ್ಕೆ ಖಂಡ 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 ಖಂಡವಾಗಿದ್ದದ್ದು ಅಖಂಡವಾಗಿ ಓಡಿದಂತಹ ಆಕಾಶದಲ್ಲಿ ಅಷ್ಟಮುಗಿಯಾಗಿ ಮಹಾ ತೇಜಸ್ವಿಯಾಗಿ ಹೊರಗಿರಿದಂತಹ ಮಹಾತಾಯಿ ಅಂದ್ರೆ ನಮ್ಮಲ್ಲೇ ಸುಪ್ತವಾಗಿದ್ದಂತಹ ಚೇತನಕ್ಕೆ ಒಂದು ಜೀವಂತ ರೂಪವನ್ನು ಕೊಟ್ಟಂತಹ ಕಾಲಕ್ಕೆ ಅವರು ಕಾಣಿಸಿಕೊಂಡು ಚಂದ್ರಿಕೆ ಹೇಳಿಕೊಂಡು ಮೈಸೂರದಾದಂತಹ ಊರಿಗೆ ದಾರಿಯನ್ನು ಇಕ್ಕಿ ಶಂಕ ದುರ್ಗ ಬಿಡಲ ಚಿಕ್ಕೂರೇ ಮೊದಲಾದ ರಾಕ್ಷಸರ ತಲೆಯನ್ನು ತರಿದು ಕೊನೆಗೆ ಬಂದ ಮಹಿಷಾಸುರ ಅವರ ಅಡ್ಡುಗಳನ್ನು ನಿಲ್ಲಿಸಿದ್ದಾಳೆ. ಚಂದ್ರಿಕೆಯನ್ನೆಂಬ ನಾರಿ ಗಂಡು ಗರಿಯಾಗಿದ್ದಂತಹ ಮಹಿಷನಿಗೆ ಹೆಮ್ಮಾರಿಯಾಗಿದ್ದಾರೆ. ಈಗಲೂ ಅಷ್ಟೇ ನಮ್ಮ ರಾಕ್ಷಸರೆಲ್ಲ ಸಂತೋಷ ಆಗಿದ್ದಾರೆ. ಉಳಿದವರಿಗೆಲ್ಲ ಉಪಟಳ ಹೌದಲ್ವ ಹೇಳಿ. ಹೌದು, ದೇವತೆಗಳು ಋಷಿಮುನಿಗಳು ಕಂಗೆಟ್ಟಿದ್ದಾರೆ. ಅವರಿಗೆ ಬದುಕೆಲ್ಲ ಬೇಕೋ ಬೇಡುವ ಹೇಳು. ಅವರಿಗೆ ಸಾಯ್ಲಿಕ್ಕೆ ಆಗುದಿಲ್ಲ, ದೇವತೆಗಳಿಗೆ ಸಾಯ್ಲಿಕ್ಕೆ ಆಗ್ತದ. ಹಾಗೆ ಜೀವಚ್ಛವದ ಆಗಿರುವಂತ ಅವರು ಇನ್ನು ಚಂದನಲ್ಲಿ ಬದುಕಬೇಕು ಎಂಬ ಉದ್ದೇಶದಿಂದಲೇ ಈಗ ಅವ ಹೇಳಿದ ಹಾಗೆ ತ್ರಿಮೂರ್ತಿಗಳ ಆದೇಶದಂತೆ ತಮ್ಮಲ್ಲಿರುವಂತಹ ಚೇತನದ ಒಂದೊಂದು ಖಂಡ 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 ಖಂಡವನ್ನು ಕೊಟ್ಟು ಎಲ್ಲವನ್ನು ಕೊಟ್ಟಂತಹ ಕಾಲಕ್ಕೆ ಅದು ಅಖಂಡವಾಗಿ ಮೂಡಿ ಬಂದಿದೆ. ಲಲಿತೆಯ ಸ್ಮಾರಿ ವ್ರತವೇ ಈ ಕಾಲಕ್ಕೆ ನಮ್ಮ ನಗರಕ್ಕೆ ಮುತ್ತಿಗೆ ಆಗಿದೆ ಅಂತ ಆಗುವಾಗ ನಾವು ಜಾಗೃತರಾಗಬೇಕು. ಯೋನಿಜರಿಂದ ಮಾಡಲಾಗಿಲ್ಲ.
ನೀನು ಹೊರಗಿರುವ ಕಾಲಕ ಯಾರೆಲ್ಲ ಇದ್ದಾರೆ ಅವರಿಂದ ಮರಣವಿಲ್ಲ. ಇದು ಆಮೇಲೆ ಹುಟ್ಟಿಕೊಂಡ ಶಕ್ತಿ. ಆದ ಕಾರಣ ನಾವು ಸ್ವಲ್ಪ ಜಾಗೃತರಾಗುವುದು ಒಳ್ಳೆಯದು. ಏನು ಮಾಡಬೇಕು? ಹಾಗಾಗಿ ನನ್ನ ತೀರ್ಮಾನ ಪ್ರಕಾರ ಅವರು ನಮಗಿಂತಲೂ ಬಲಾನ್ವಿತರಾಗಿರ್ಬೇಕು. ಹಾಗಾದ ಕಾರಣ ನೀವೆಲ್ಲ ಇಲ್ಲೇ ಇರಿ. ನಿಮಗೆ ನಾಚಿಕೆ ಆಗುತ್ತದೆ ಅಂತಾದ್ರೆ ಮುಖ್ಯವಾಗಿ ಇಲ್ಲಿ ಹೋಗಿ ಹೇಳಿದ್ರೆ ನಾಚಿಕೆ ಆಗಿದೆ. ನಾನು ಹೋಗಿ ಅವರ ಬಲಾಬಲಗಳನ್ನು ನೋಡಿ ವಿಮರ್ಶಿಸಿ ನಮಗಿಂತಲೂ ಅಧಿಕ ಬಲರು ಅವರು ಹೌದು ಅಂತಾದ್ರೆ ನಾವು ಮಾಡಬೇಕಾದ ಒಂದೇ ಕೆಲಸ. ಹೇಗೆ? ಅವರಲ್ಲಿ ನಾವೆಲ್ಲರೂ ಕ್ಷಮೆಯಾಚಿಸೋಣ. ಬಂದ ಹಾಗೆ ನೀವು ಹೋಗಿ ನಿಮ್ಮಲ್ಲಿ ಯುದ್ಧ ಮಾಡುವುದಿಲ್ಲ, ಕೇವಲ ಬಿಟ್ಟು ಕೊಡ್ತೇವೆ ಅಂತ ನಾವು ಹೇಳಿ ವಿಚಾರವನ್ನು ಹೇಳ್ತಾ ಇದ್ದೀನಿ. ಮತ್ತೆ ನಾನು ಮಾತಾಡಿದರೆ ನಮ್ಮ ಯಜ ಬಾಲಾಪುಜದಿಂದ ಹುಟ್ಟಿಕೊಂಡವರು ನೀವೀರರು. ನಿನ್ನ ಧೈರ್ಯದ ಸಂಕೇತ. ಹೌದು, ಸಹಕಾರಿಗಳಾಗಿರಬೇಕಿತ್ತು. ಅದನ್ನು ಬಿಟ್ಟು ಹಳೆ ಕಥೆಯನ್ನು ಹೇಳ್ತಾ ಇದ್ದೀರ. ಮಹಿಷರು, ಚುಂಬನು, ರಕ್ತ ಬೀಜರು, ಯಾರಿಗೂ ಅದು ನಿನ್ನಲ್ಲಿ ಸಾಮರ್ಥ್ಯ ಉಂಟಾ? ಯುದ್ಧಕ್ಕಾಗಿ ಹೋಗಿ ಅಲ್ಲ, ಇವರಲ್ಲಿ ಆಗಿದ್ದ ಮೊದಲೊಮ್ಮೆ ನೋಡಿ ನನಗೆ ತಿಳಿದಿದೆ. ಮಡಿಯಿಂದ ಮಡಿ ಅಪಯಿಂದ ಹೋಗಿ ಅದನ್ನು ಪಾಲಿಸಬೇಕಾಗಿ ಹೋಗಿದ್ದೆ ನಾನು. ಆದ್ರೆ ಈ ಹಾಗಲ್ಲ, ನನ್ನ ಮುಂದೆ ಬರಬೇಡ, ಹೋಗು ನದಿ. ಯಾರಿಗೂ ನಿನ್ನ ಮುಖ ತೋರಿಸಬೇಡ. ಹೌದೇ? ನಮ್ಮ ಮುಖ ತೋರಿಸುವ ಹಾಗೆ. ಓಹೋ, ನಾಚಿಕೆಯ ಮುಖ ನಿನಗೆ ಬೇಕಾದ ಹಾಗಿದ್ರೆ ಮಾತ್ರ ಒಳ್ಳೆಯದು. ಅದು ಅಲ್ಲ ತಾನು ನಾಚಿಕೆ ಆಗ್ತದೆ. ಆದಿದಪ್ಪ, ನಮ್ಮವರು ಉಳಿಯಲಿ, ನೀನು ಕಟ್ಟಿ ಬೆಳೆಸಿದಂತಹ ಸಾಮ್ರಾಜ್ಯ ಉಳಿಯಲಿ ಎಂಬ ಉದ್ದೇಶದಿಂದ ಎರಡು ಮಾತು ಹೇಳಿದ್ರೆ ನೀನು ಅಪಾತ್ರದಲ್ಲಿ ಸ್ವೀಕಾರ ಮಾಡಿ. ಹೆಣ್ಣು ಮಕ್ಕಳಿಗೆ ಹೆದರುವುದಾ? ಹೆಣ್ಣು ಮಕ್ಕಳಿಗೆ ಹೆದರಬಾರ್ದು. ಈ ಮೀಸೆ ಇಟ್ಟುಕೊಂಡು ಮಾರಿಗಳಿಗೆ ಹೆದರ್ಬೇಕಲ್ಲ. ಮಾರಿ ಬರ್ತದೆ, ಮಾರಿ ಓಡಿಸುವ ಕ್ರಮ ಅಂತ ಗೊತ್ತಲ್ಲ. ನನ್ನ ಮುಂದೆ ಎಂತ ಮಾರಿ ಆದರೂ ಕೂಡ ಅವರನ್ನ ಸರ್ವನಾಶ ಮಾಡ್ತೇನೆ. ಈಗ ಯುದ್ಧದಲ್ಲಿ ಸಂತೋಷ ಅಂತ ಆದ್ರೆ ನಾನು ಹಿಂದೆ ಉಳಿತೇನೆ ಅಂತ ಮಾಡಿದ ಮತ್ತೆ ಇದೋ ನನಗೆ ಕೊಡುವ ವೀಳ್ಯ ನಾರಿಯರನ್ನು ದೆಸೆಗೆಡಿಸಿ ಮರಳಿ ಬರ್ತೇನೆ ಅಂತ ಹೇಳುವುದಿಲ್ಲ, ಹೋಗಿದ್ದೇನೆ. ನಾರಿಯರನ್ನು ದೆಸೆಗೆಡಿಸಬೇಕು. ಇದು ಮಾತು ಒಂಬತ್ತರಲ್ಲಿ ಮನವಿಲ್ಲವನ್ನು ಇಟ್ಟಿದ್ದೇನೆ.
ಎಲ್ಲ ಮಾತಾಡಿ ಎಲ್ಲ ನಾವು ಮಾತಾಡ್ತಾ ಹೋದ್ರೆ ಹುಡುಗಿಗೆ ಗೊತ್ತಾಗುದು ಅವರನ್ನು ವಂಚಿಸಬೇಕು, ಮೋಸ ಮಾಡಬೇಕು, ಆ ರೀತಿಯಲ್ಲೇ ಸೋಲಿಸಬೇಕಷ್ಟೇ. ಅದಕ್ಕಾಗಿ ಗೊತ್ತಾಗದಂತೆ ಅಲ್ಲಿವರೆಗೆ ಹೋಗ್ಬೇಕು. ಗೊತ್ತಲ್ಲ ನೀನು ಕಪ್ಪು ಬಣ್ಣ ಉಂಟಲ್ಲ, ಕಪ್ಪು ಬಣ್ಣದ ಉಡುಗೆ ತಗೊಂಡು ಬನ್ನಿ ಮೊದಲಾಗಿ ಎಲ್ಲ ಕಪ್ಪು ತುಪ್ಪ ಸುತ್ತಾನೆ ಕಪ್ಪು ಕಟ್ಟಿಕೊಂಡು ಹೋಗುದು ಬೆಲ್ಲ ಯಾರಿಗೆ ಬೇಡ. ಹೌದಪ್ಪ, ಕಪ್ಪಿನದ್ದಾದಂತ ಬಟ್ಟೆ ಬರಲಿ ಅದನ್ನೆಲ್ಲ ಮುಸುಕು ಹಾಕಿಕೊಂಡು ಎಲ್ಲ ಅದಲ್ಲೇ ಉಡ್ಬೇಕು. ಆಮೇಲೆ ಕವಚವು ಕಪ್ಪಿನದ್ದೇ. ಕವಚ ಕಪ್ಪು ಇಲ್ಲ ಅಂತಂದ್ರೆ ಕಪ್ಪಿನ ಬಣ್ಣ ತರಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಅದಕ್ಕೆ ಕೂಸು ಅದನ್ನೆಲ್ಲ ಕಟ್ಟಿಕೊಳ್ಳುವುದು. ಆಮೇಲೆ ಸುತ್ತಿರಬಾರದು, ಶಬ್ದ ನಿಶಬ್ದರಾಗಿ ಹೋಗ್ಬೇಕು.